ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನನಗೂ ನಮ್ಮ ಅಮ್ಮಂಗೂ ಯಾಕೋ ಕೇಸರಿ ಬಾತ್ ತಿನ್ನಂಗಾಗ್ತಿತ್ತು. ಮಾಡ್ಕೊಡಮ್ಮ ಅಂದ್ರೆ ಫುಲ್ ಇಷ್ಟ ಹೇಳ್ತಿದೆ ಅಮ್ಮ. ಅದಾದ್ಮೇಲೆ ಮಧ್ಯಾಹ್ನಕ್ಕೂ ಚಪಾತಿನ ತಿನ್ಕೊಂಡು ಕಳಿಂಗ ಅನ್ನೋ ಒಂದು ಮೂವಿ ಟ್ರೈಲರ್ ನೋಡಿದ್ವಿ. ಫುಲ್ ಆರರ್ ಅನ್ನಿಸ್ತು. ಸೊ ಫುಲ್ ಮೂವಿ ನೋಡಕ್ಕೆ ಲ್ಯಾಪ್ಟಾಪ್ ಅಲ್ಲಿ ಚಾರ್ಜ್ ಇರ್ಲಿಲ್ಲ ಅಂತ ಅದನ್ನ ಚಾರ್ಜ್ ಹಾಕಿ ಕೇಸರಿ ಬಾತ್ ಮಾಡಕ್ ಏನೇನ್ ಬೇಕು ತರೋಣ ಅಂತ ಹೊರಟ್ವಿ. ಅವಾಗ ಈ ಹುಳು ಸಿಕ್ತು. ನಮ್ ಕಡೆ ಕಪ್ರ ಶುಂಠಿ ಅಂತೀವಿ, ನಿಮ್ ಕಡೆ ಏನಂತ ಕರೀತಾರೆ ಅದನ್ನ ಕಮೆಂಟ್ ಮಾಡಿ. ರೋಡಲ್ಲೇ ಇದ್ರೆ ಗಾಡಿಯವ್ರು ಏನಾದ್ರು ಅದನ್ನ ಹರ್ಕೊಂಡು ಹೋದ್ರೆ ಅಂತ ಅದನ್ನ ಸೈಡಿಗೆ ಬಿಟ್ಟು ನಾನು ನನ್ನ ತಂಗಿ ಮಾರ್ಕೆಟ್ಗೆ ಹೋದ್ವಿ. ಕೇಸರಿ ಬಾತ್ಗೆ ಪೈನಾಪಲ್ ಹಾಕೋಣ ಅಂತ ಅದನ್ನ ತಗೊಂಡು ಅದಾದ್ಮೇಲೆ ಹೋಗಿ ರವೆ, ಕೇಸರಿ ಪುಡಿ ಅದನ್ನೆಲ್ಲ ತಗೊಂಡು ಮನೆಗೆ ಬಂದ್ವಿ. ಕೇಸರಿ ಬಾತಿಗೆ ಬೇಕಾದಷ್ಟು ಪೈನಾಪಲ್ ನ ಕಟ್ ಮಾಡಿ ಎತ್ತಿಟ್ಕೊಂಡ್ವಿ. ಒಂದ್ ಬೌಲ್ ಅಲ್ಲಿ ಬಿಸಿನೀರ ಕಾಯಕ್ಕಿಟ್ಟು ಅದಕ್ಕೆ ಪೈನಾಪಲ್ ನ ಹಾಕಿ ಸ್ವಲ್ಪ ಕುದಿಸ್ಕೊಂಡು ರವೆನ ಹುರಿದು ಸೈಡ್ ಅಲ್ಲಿ ಇಟ್ಕೊಂಡಿದ್ವಿ. ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಕರ್ದಿಟ್ಕೊಂಡು ಅದಕ್ಕೆ ಸ್ವಲ್ಪ ಕೇಸರಿ ಪುಡಿನ ಹಾಕಿ ಹುರಿದಿಟ್ಕೊಂಡಿರೋ ಅಂತ ರವೆನ ಅದ್ರೊಳಗೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು. ಅದಾದ